ಅಡಿಷನಲ್ ಅಡ್ವೊಕೇಟ್ ಜನರಲ್ ಶೇಖ್ ಇಸ್ಮಾಯಿಲ್ ಜಬೀಲ್ ಅವರು ಇವತ್ತು 9/2/2026 ನಾಮಿನೇಷನನ್ನು ಫೈಲ್ ಮಾಡಿದ್ದಾರೆ. ಇಂದು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲಲ್ಲಿ ಎಲ್ಲ ಹಿರಿಯರ ಆಶೀರ್ವಾದ ಸುಬ್ಬಾರೆಡ್ಡಿ ಸರ್ ಆಗಲಿ ಮತ್ತು ವಿ ಲಕ್ಷ್ಮಣನಾರಾಯಣ್ ಸರ್ ಮತ್ತು ಎಂ ಶೇಷಾದ್ರಿ ಸರ್ ಅವರು ಎಲ್ಲ ವಕೀಲ ಬಾಂಧವರು ಇದ್ದರು. ಜಬೀವುಲ್ಲಾ ಸರ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ವೋಟಿಂಗ್ ಇರೋದು ಮಾರ್ಚ್ 11ರಲ್ಲಿ, ರಿಸಲ್ಟ್ ಇರೋದು ಮಾರ್ಚ್ 13ರಲ್ಲಿ. ಎಲ್ಲ ವಕೀಲರ ಬಾಂಧವರುಗಳದು ಆಶೀರ್ವಾದ ಪ್ರೋತ್ಸಾಹ ಎಲ್ಲ ನಮ್ಮ ಇಸ್ಮಾಯಿಲ್ ಜಬೀವುಲ್ಲಾ ಸರ್ ಮೇಲೆ ಇರಲಿ. ಧನ್ಯವಾದಗಳು. Additional Advocate General Sheikh Ismail Zabiullah has filed his nominations for Karnataka State Bar Council elections today. With him, Senior Counsel K.N. Subbareddy sir, along with him Senior Counsel Lakshminarayan sir and Senior Counsel M.M. Sheshadri sir has accompanied him, along with other senior advocates, requesting all the other advocate colleagues to cast their vote in favor of Sheikh Ismail Zabiullah sir on 11/3/2026 on the day voting day. Thank you. ನಮ್ಮ ಹತ್ರ ಕೊಲೀಗ್ ಆಗಿದ್ದರು ಇಸ್ಮಾಯಿಲ್ ಅವರು. ಈಗ ನಾಮಿನೇಷನ್ ಆಗ್ತಾ ಇದ್ದಾರೆ ಬಾರ್ ಕೌನ್ಸಿಲ್ಗೆ. ಯು ವಿಲ್ ಬಿ ಗ್ರೇಟ್ ಸಕ್ಸಸ್, ಯು ವಿಲ್ ವಿನ್ ಆ್ಯಂಡ್ ಹೈಯೆಸ್ಟ್ ನಂಬರ್ ಆಫ್ ವೋಟ್ಸಲ್ಲಿ ಯು ವಿಲ್ ವಿನ್, ಬಿಕಾಸ್ ಈಸ್ ಆಲ್ವೇಸ್ ಹ್ಯಾವ್ ಪೊಲಿಟಿಕಲ್ ಆ್ಯಕ್ಟಿವಿಟಿ ಆಲ್ಸೋ ಅಮಾಂಗ್ ಆಲ್ ಫ್ರೆಂಡ್ಸ್. ವಾಸ್ ಚಿಂತಾಮಣಿ ತಾಲೂಕು, ಸೊ even there also he was very popular, here also very popular, so you will definitely succeed in the election. So play ನಿಮ್ಮ ಕಡೆಯಿಂದ ಒಂದು ಅಪೀಲ್? Yes, ನಮ್ಮ so success ಡೆಫಿನೆಟ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮ ಇವರು ಇಸ್ಮಾಯಿಲ್ ಹೋಗಬೇಕಾಗಿಲ್ಲ. ನಾನು ಎಲ್ಲ ಕಡೆ ಹೋಗ್ತಾ ಇರಲಿಲ್ಲ, ಆದರೂ ಕೂಡ ವೋಟ್ ಬಂದಿರೋದು ಬೆಳಗಾಮಲ್ಲಿ, ಮಂಗಳೂರಲ್ಲಿ 1, 2, 3 ಬರೋದು. ಬ್ಯಾಂಗ್ಳೂರು ಬಾರ್ ಅಸೋಸಿಯೇಷನ್ ಹೈಯೆಸ್ಟ್ ನಂಬರ್ ಆಫ್ ವೋಟ್ಸ್ ನಮಗೆ. ನನ್ನ ಅನಿಸುವಿಕೆ ಯೋಗ್ಯನು, ದಷ್ಟನು, ಆಮೇಲೆ ಸ್ನೇಹಪರನು, ಧ್ಯೇಯ ಇದೆ, ಆದರ್ಶ ಇದೆ, ಏನಾದರೂ ಒಂದು ಒಳ್ಳೆ ಮಾಡಬೇಕು ಸಮಾಜಕ್ಕೆ ಅಂತಕ್ಕಂಥ ಕಾಳಜಿ ಇದೆ, ಅಂಥವರು ಮುಂದಕ್ಕೆ ಬರಬೇಕು. ಸುಮ್ಮನೆ ನಾನು ಓಟ್ ತಗೊಂಡ್ಬಿಟ್ಟು ಒಂದು ಕಡೆ ಕೂತ್ಕೊಳ್ಳೋ ಅಂಥದ್ದು ಅಲ್ಲ. ಇದರಿಂದ ನನಗೆ ಅನಿಸಿದೆ, ನಾನು ಫಸ್ಟ್ ಟೈಮ್ ಬಂದಿದ್ದು, ನಾನು ಯಾವತ್ತೂ ಬಂದಿಲ್ಲ. ನಾನು ಸೆಲೆಕ್ಷನಲ್ಲೂ ಇಲ್ಲ, ಎಲೆಕ್ಷನಲ್ಲೂ ಇಲ್ಲ, ಗೊತ್ತಾಯ್ತಲ್ಲ. ಆದರೆ ಇಂಥವ್ರು ಯಾರನ್ನ ಸಿಕ್ಕಿದಾಗ
ಅವ್ರ ಮುಖಾಂತರವಾಗಿ ಯುವಜನ ಮುಖಾಂತರವಾಗಿ ಸಮಾಜಕ್ಕೆ ಒಳ್ಳೆಯದಾಗಲಿ, ಸಮಾಜ ಉದ್ಧಾರ ಆಗಬೇಕು. ಭಾಳ ಅವನತಿಗೆ ಆಗಿದೆ. ಅದು ನಮ್ಮ ಬಾರ್ ಅಸೋಸಿಯೇಷನ್ನಲ್ಲಿ ನಾವು ಅನೇಕ ಪರಿವರ್ತನೆಗಳು ತಗೊಂಬರಬೇಕು. ಇದಕ್ಕೆಲ್ಲನೂ ಕೂಡ ಮುಂಚೂಣಿಯಲ್ಲಿ ಅವ್ರನ್ನ ಬಿಡಬೇಕು ಅಂತ ಹೇಳಿ ಇರೋ ಕೆಲಸ ಎಲ್ಲ ಬಿಟ್ಟು ನಾನು ಯಾವತ್ತೂ ಯಾರಿಗೂ ಬಂದವನಲ್ಲ. ಅವನಿಗೆ ಬಂದಿದ್ದೀನಿ ಬಿಕಾಸ್ ಅವನಲ್ಲಿ ಸಂಪೂರ್ಣವಾದ ನಂಬಿಕೆ ಇದೆ. ಆ ನಂಬಿಕೆಗೆ ಅರ್ಹ ಅಂತ ತಿಳ್ಕೊಳ್ತೀನಿ. ಯಾವತ್ತೂ ಅವನು ತಪ್ಪು ದಾರಿಯಲ್ಲಿ ಹೋಗ್ತೀನೋ ಆವಾಗ ನಮ್ಮ ಕವಲು ದಾರಿ ನಾನು ಹಿಡಿತೀನಿ. ಅದ್ರ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಗೊತ್ತಾಯ್ತಲ್ಲ. ಇವರ ಸೀನಿಯರ್ ಸುಬ್ಬಾರೆಡ್ಡಿ ಅವ್ರನ್ನ ಗೆಲ್ಸ್ಕೊಟ್ಟಿದ್ದೆ ಕೇಳಿ, ಇಲ್ಲೇ ಇದ್ದಾರೆ. ಅದರಲ್ಲೇನು ಅನುಮಾನ, ನಾಚಿಕೆ ಬೀಳುವಂಥದ್ದೇನಿಲ್ಲ. ಅದು ಸತ್ಯ ಸಂಗತಿ. ನಮ್ಮ ಚಿಕ್ಕಪ್ಪ 15 ದಿವಸ ಮಾತು ಬಿಟ್ಬಿಟ್ಟೆ ಇವನು ಸಪೋರ್ಟ್ ಮಾಡ್ತೀನಿ. ಆದರೂ ಸುಬ್ಬಾರೆಡ್ಡಿ ಕೈ ಬಿಡಲಿಲ್ಲ ನಾನು. ಆದ್ದರಿಂದ ಅದೇ ರೀತಿಯಾಗಿ ನಮ್ಮ ಇಸ್ಮಾಯಿಲ್ ಕೈ ಬಿಡಲ್ಲ, ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನೀವುಗಳೆಲ್ಲನೂ ಕೂಡ ಅವನ್ನ ಹತೋಟಿಯಲ್ಲಿ ಇಟ್ಕೋಬೇಕು. ತಪ್ಪು ದಾರಿಯಲ್ಲಿ ಹೋದಾಗ ತಪ್ಪು ಅಂತ ತೋರಿಸ್ತಕ್ಕಂಥ ಶಕ್ತಿ, ಧೈರ್ಯ ಮತ್ತು ಆ ಪ್ರಜ್ಞೆ, ಆ ಸಮಾಜ ಪ್ರಜ್ಞೆ ಇರಬೇಕು ಅಂತ ನನ್ನ ಅಭಿಪ್ರಾಯ. ಸರ್, ನಿಮ್ಮ ಕಡೆಯಿಂದ ಒಂದು ಅಪೀಲು ಕರ್ನಾಟಕ ಲಾಯರ್ಗೆ. ನಾನು ಅಪೀಲ್ ಮಾಡೋದೇ ಇಲ್ಲ. ಬಿಕಾಸ್ ಇದು ಸೆಲ್ಫ್ ಎಫ್ಲುಜೆಂಟ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಸ್ವಯಂ ಪ್ರಜ್ವಲಿತ. ಆತನಿಗೆ ವೋಟ್ ಕೊಡಿ ಅಂತಕ್ಕಂಥದ್ದು ಅವಮಾನ. he is known well. If somebody votes for him, they vote consciously and with a commitment. ಆದ್ದರಿಂದ ನಾನು ಉದ್ದಟತನ, ನಾನು ಅವನಿಗೆ ವೋಟ್ ಕೊಡಿ ಅಂತ ಕೇಳ್ತಕ್ಕಂಥದ್ದು ನಾನು ಮಾಡೋದಿಲ್ಲ. ಅವ್ರು ಕೊಟ್ಟೇ ಕೊಡ್ತಾರೆ, ಅವ್ರು ಗೆದ್ದೇ ಗೆಲ್ತಾರೆ ಅಂತಕ್ಕಂತಹ ವಿಶ್ವಾಸ. ಥ್ಯಾಂಕ್ ಯು ಸರ್. ಇದು ಸ್ನೇಹ ಅನ್ನೋದು, ಅದಕ್ಕೆ ಜಾತಿ ಇಲ್ಲ. ಇದೊಂದೇ ಅದು ಅಂತಲ್ಲ, ಫ್ರೆಂಡ್ಶಿಪ್ ಇಸ್. 9 ವರ್ಷ ಕೆಲಸ ಮಾಡಿ ಅವರಿಂದ ಸ್ಫೂರ್ತಿಯಾಗಿ ಅವರು ನಡೆದು ಬಂದ ದಾರಿಯಲ್ಲಿ ಎಲೆಕ್ಷನ್ಗಳು ನಿಲ್ಲೋದು, ಲಾಯರ್ಗಳ ಸಮಸ್ಯೆ ಏನು ಅಂತ ಅವರಿಂದನೇ ಕಲ್ತಿದ್ದೀನಿ. ಅವ್ರ ಜೊತೆ ಇದ್ದೆ ನಾನು 10 ವರ್ಷಗಳ ಕಾಲ. ಅವರಿಂದ ಸ್ಫೂರ್ತಿ ಪಡೆದು ನಮ್ಮ ಸೀನಿಯರ್ ವಕೀಲರಾದಂಥ ಶ್ರೀ ಲಕ್ಷ್ಮೀನಾರಾಯಣ ಸರ್ 48 ವರ್ಷಗಳ ಸುದೀರ್ಘ ಕಾಲ ಅವರು ವಕೀಲ ವೃತ್ತಿ ಮಾಡಿದ್ದಾರೆ. ಇನ್ನೊಬ್ಬ ಸೀನಿಯರ್ ಕೌನ್ಸಿಲ್ ಆ್ಯಂಡ್ ವೆರಿ ರೆಪ್ಯೂಟೆಡ್ ಲಾಯರ್ ಶ್ರೀ ಶೇಷಾದ್ರಿ ಅವರು 57 ವರ್ಷಗಳ ಕಾಲ ವಕೀಲರು. ಅವರು ನೀನು ಬಾರ್ ಕೌನ್ಸಿಲಲ್ಲಿ ಕಂಟೆಸ್ಟ್ ಮಾಡಲೇಬೇಕು ಅಂತ ಅವರು ಹೇಳಿರುವ ಒಂದು ಒತ್ತಾಯಿಸಿದ ಮೇರೆಗೆ ಮತ್ತು ನಮ್ಮ ಮಾಜಿ ಅಧ್ಯಕ್ಷರು ಶ್ರೀ ರಿಯಾಜ್ ಖಾನ್ ಅವರ ಸಂಪೂರ್ಣ ಬೆಂಬಲ, ಆಶೀರ್ವಾದ, ನಮ್ಮ ಇಷ್ತಿಯಾಕ್ ಸರು, ನಮ್ಮ ಸೋಮಲಿ ಸೀನಿಯರ್ ಕೌನ್ಸಿಲರ್ಸ್, ನಮ್ಮ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಇರುವಂಥ ಸೀನಿಯರ್ ಲಾಯರ್ಸ್ ಎಲ್ಲ ಅವರ ಒತ್ತಾಯ ಮೇರೆಗೆ ನ್ಯಾಷನಲ್ ಅಡ್ವೊಕೇಟ್ ಜನರಲ್ ಆಗಿದ್ದರೂ ಸಹ ನಾನು ಒಂದು ಬಾರ್ ಕೌನ್ಸಿಲ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲ ಆಶೀರ್ವಾದ, ನಿಮ್ಮೆಲ್ಲ ಬೆಂಬಲ, ನಿಮ್ಮೆಲ್ಲ ಪ್ರೋತ್ಸಾಹ ನನ್ನ ಜೊತೆ ಇರಲಿ. ಒಂದು ಒಳ್ಳೆ ಬಾರ್ ಕೌನ್ಸಿಲ್ ಕಟ್ಟೋಣ ಅಂತ ಸ್ಪರ್ಧೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಹೈಕೋರ್ಟ್ ಜಡ್ಜ್ ಆಗೋದಕ್ಕೆ ಏನು ಕ್ವಾಲಿಟೀಸ್ ಇದೆ ಅಷ್ಟು ಕ್ವಾಲಿಟೀಸ್ ಮೆಂಬರ್ ಆಗೋದಕ್ಕೆ ಅಗತ್ಯ ಇದೆ. ಅಂಥವ್ರನ್ನ ಚುನಾಯಿಸ್ತೀವಿ. ನಾವೆಲ್ಲರೂ ಸೇರಿ ಇವರು ಭಾಳ ಅಭ್ಯರ್ಥಿ, ಸೂಕ್ತ ಅಭ್ಯರ್ಥಿ ಅಂತ ಹೇಳಿ ಅದಕ್ಕೋಸ್ಕರ ಎಲೆಕ್ಷನ್